ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಸೊ ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಅಡಲ್ಟ್ಸ್ ಗಳು ಅಂದ್ರೆ ದೊಡ್ಡವರು ಯೂಸ್ ಮಾಡಬಹುದಾ ಬೇಡವಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಸಾಕಷ್ಟು ಜನರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಬೇಬಿ ಪ್ರಾಡಕ್ಟ್ಸ್ ಗಳನ್ನ, ಅಂಡ್ ಆಲ್ಸೋ ಯೂಸ್ ಮಾಡಬೇಕು ಅಂತಲೂ ಕೂಡ ಅನ್ಕೊಂಡಿರ್ತೀರಾ. ಬಿಕಾಸ್ ನಂಗೆ ಒಂದಿಬ್ರು ಮೂರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕಮೆಂಟ್ ಮಾಡಿ ಕೇಳಿದ್ರು, ಮ್ಯಾಮ್ ನಾವು ಬೇಬಿ ಪ್ರಾಡಕ್ಟ್ಸ್ ಗಳನ್ನ ನಮ್ಮ ಸ್ಕಿನ್ ಗೆ ಯೂಸ್ ಮಾಡಬಹುದಾ. ಸೊ ಬಿಕಾಸ್ ಅದು ಬೇಬಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಸೇಫ್ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ನಾವು ಯೂಸ್ ಮಾಡಬಹುದಾ ಅಂತ ಹೇಳಿ ಒಂದಿಬ್ರು ಮೂರು ಜನ ನನಗೆ ಕಮೆಂಟ್ ಮಾಡಿದ್ರಿ. ಸೊ ಈ ಬಗ್ಗೆ ನಾನು ನಿಮ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ಅಂತಾನು ಕೂಡ ಹೇಳಿದೆ. ಸೊ ದಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಅಡಲ್ಟ್ಸ್ ಯೂಸ್ ಮಾಡಬಹುದಾ ಬೇಡ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಸೊ ತುಂಬಾ ಜನರಿಗೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಸುಮ್ಮನೆ ಗೊತ್ತಿರದೇನೆ ಕೂಡ ಯೂಸ್ ಮಾಡ್ತಿರ್ತಾರೆ, ಅದರಿಂದ ಒಂದಷ್ಟು ರಿಸಲ್ಟ್ ಕೂಡ ಬಂದಿರುತ್ತೆ. ಸೊ ಯಾವ ರೀತಿ ರಿಸಲ್ಟ್ ಬಂದಿರುತ್ತೆ, ಯೂಸ್ ಮಾಡ್ಬೇಕೋ ಬೇಡವೋ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ. ಸೊ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದ್ಬಿಡುತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ನೋಡಬಹುದು. ಸರಿನಾ? ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ತುಂಬಾ ಜನ ಅನ್ಕೊಂಡಿರ್ತಾರೆ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳನ್ನ ಅಡಲ್ಟ್ಸ್ ಗಳು ಯೂಸ್ ಮಾಡೋದ್ರಿಂದ ಸ್ಕಿನ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಆಗೋದಿಲ್ಲ, ಬಿಕಾಸ್ ತುಂಬಾನೇ ಸೇಫ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಅಂಡ್ ಆಲ್ಸೋ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳು ಏನಿರುತ್ತೆ ಅಲ್ವಾ, ಸೊ ಅದು ಅಡಲ್ಟ್ಸ್ ಅದು ದೊಡ್ಡವರ ಎಲ್ಲಾ ಸ್ಕಿನ್ ಟೈಪ್ ಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾವು ಯೂಸ್ ಮಾಡಿದ್ರೆ ಸೊ ನಮ್ಮ ಸ್ಕಿನ್ ಟೈಪ್ ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಯೂಸ್ ಮಾಡ್ತಿರ್ತಾರೆ. ಸೊ ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಅಡಲ್ಟ್ಸ್ ಯೂಸ್ ಮಾಡ್ಬೇಕಾ ಅಂತ ಹೇಳಿದ್ರೆ ಸೊ ಇಲ್ಲ, ಯೂಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಸೊ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ತುಂಬಾನೇ ಡಿಫ್ರೆಂಟ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ಅಡಲ್ಟ್ಸ್ ಗಳಿಗೆ ಕಂಪೇರ್ ಮಾಡೋದಂದ್ರೆ ಅಡಲ್ಟ್ ಸ್ಕಿನ್ ಟೈಪ್ ಅಂದ್ರೆ ನಮ್ಮ ಸ್ಕಿನ್ ಟೈಪ್ ಗೆ ದೊಡ್ಡ ಸ್ಕಿನ್ ಟೈಪ್ ಗೆ ಕಂಪೇರ್ ಮಾಡಿದ್ರೆ ಅಡಲ್ಟ್ಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ ತುಂಬಾನೇ ಡಿಫ್ರೆಂಟ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ಸೊ ಬಿಕಾಸ್ ಬೇಬಿ ಸ್ಕಿನ್ ಟೈಪೇ ಬೇರೆ ಇರುತ್ತೆ, ಅಡಲ್ಟ್ ಸ್ಕಿನ್ ಟೈಪೇ ಬೇರೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಡಿಫ್ರೆನ್ಸ್ ಇದೆ. ಬೇಬಿ ಸ್ಕಿನ್ ಬೇರೆ, ಅಡಲ್ಟ್ ಸ್ಕಿನ್ ಬೇರೆ ಇರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ ಬೇಬಿ ಸ್ಕಿನ್ ಬ್ಯಾರಿಯರ್ ಇರುತ್ತೆ ಅಲ್ವಾ, ಅಂದ್ರೆ ಸ್ಕಿನ್ ಬ್ಯಾರಿಯರ್ ಇರುತ್ತೆ ನೋಡಿ. ಸೊ ಆ ಸ್ಕಿನ್ ಬ್ಯಾರಿಯರ್ ತುಂಬಾನೇ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಸೊ ಸ್ಕಿನ್ ಬ್ಯಾರಿಯರ್ಸ್ ತುಂಬಾನೇ ಚೇಂಜಸ್ ಇರುತ್ತೆ ಅಡಲ್ಟ್ಸ್ ಗೆ ಕಂಪೇರ್ ಮಾಡಿದ್ರೆ. ಅಡಲ್ಟ್ಸ್ ಅವ್ರದ್ದು ಸ್ಕಿನ್ ಬ್ಯಾರಿಯರ್ಸ್ ತುಂಬಾನೇ ಡೆವಲಪ್ಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು, ಫುಲ್ಲಿ ಫಾರ್ಮ್ಡ್ ಆಗಿರುತ್ತೆ. ಅಂಡ್ ಆಲ್ಸೋ ಏನ್ ಬೇಬಿ ಪ್ರಾಡಕ್ಟ್ಸ್ ಗಳಿರುತ್ತೆ ನೋಡಿ, ಸೊ ಅದರಲ್ಲಿ ತುಂಬಾನೇ ಆಯಿಲಿನೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಬೇಬಿ ಪ್ರಾಡಕ್ಟ್ಸ್ ಗಳು, ಸೊ ಅದರಲ್ಲಿ ತುಂಬಾನೇ ಆಯಿಲಿನೆಸ್, ತುಂಬಾನೇ ಆಯಿಲ್ ಕಂಟೆಂಟ್ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ನಾವೇನಾದ್ರೂ ಅದನ್ನ ಅಂದ್ರೆ ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಆಯಿಲಿನೆಸ್ ನಮ್ಮ ಸ್ಕಿನ್ ಒಳಗಡೆ ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆಲ್ರೆಡಿ ಈಗ ನಾರ್ಮಲ್ ನೀವೇನು ಯೂಸ್ ಮಾಡ್ತಾನೆ ನೀವೇನು ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ ಇದ್ದಾಗ್ಲೂ ಕೂಡ ಸೊ ನಿಮ್ಮ ಫೇಸ್ ಅಲ್ಲಿ ಸಿಬಮ್ ಪ್ರೊಡಕ್ಷನ್ ಅಂದ್ರೆ ಆಯಿಲಿನೆಸ್ ಏನ್ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಇರುತ್ತೆ ನೋಡಿ, ಸೊ ಅದು ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಸಪೋಸ್ ನೀವೇನಾದ್ರೂ ಆ ರೀತಿ ಪ್ರಾಡಕ್ಟ್ಸ್ ಗಳನ್ನ ಬೇಬಿ ಪ್ರಾಡಕ್ಟ್ಸ್ ಗಳು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೂ ಆಯಿಲಿನೆಸ್ ತುಂಬಾನೇ ಫೇಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆಯಿಲಿನೆಸ್ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ, ಮೊಡವೆಗಳು ಜಾಸ್ತಿ ಆಗುತ್ತೆ. ಅಂಡ್ ಆಲ್ರೆಡಿ ಮೊಡವೆಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ಬ್ರೇಕ್ಔಟ್ ಎಲ್ಲ ಆಗ್ತಾ ಇರುತ್ತೆ. ಅಂಡ್ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸೊ ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂಥರ ಆಯಿಲಿನೆಸ್ ಅಂತ ಇತ್ತು ಅಂತ ಹೇಳಿದ್ರೆ ಫೇಸ್ ಕೂಡ ತುಂಬಾನೇ ಹೆಲ್ದಿಯಾಗೂ ಕೂಡ ಕಾಣಿಸೋದಿಲ್ಲ, ಒಂದ್ ರೀತಿ ಅನ್ಹೆಲ್ದಿ ಫೀಲ್ ಆಗಿ ನಿಮ್ಗೆ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಪ್ರಾಬ್ಲಮ್ಸ್ ಅಂತೂ ಬೇಗನೆ ಅಟ್ಯಾಕ್ ಆಗುತ್ತೆ. ಇವಾಗ ನೀವೇನಾದ್ರು ಸೆನ್ಸಿಟಿವ್ ಏನಾದ್ರು ಸ್ಕಿನ್ ಇದ್ದವರು ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ತುಂಬಾನೇ ಇರಿಟೇಷನ್ ಆಗುತ್ತೆ, ತುಂಬಾನೇ ರೆಡ್ನೆಸ್ ಆಗುತ್ತೆ, ತುಂಬಾನೇ ಇಚ್ಚಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಥವಾ ಈಗ ಏನಾದ್ರು ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಬಂದೇ ಬರುತ್ತೆ. ಅಂಡ್ ಜಾಸ್ತಿ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳಲ್ಲಿ ತುಂಬಾನೇ ಫ್ರೇಗ್ರೆನ್ಸ್ ಗಳಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ಬೋದು, ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ, ತುಂಬಾನೇ ಫ್ರೇಗ್ರೆನ್ಸ್ ಎಲ್ಲದು ಕೂಡ ಜಾಸ್ತಿ ಇರುತ್ತೆ. ಸೊ ನೀವೇನಾದ್ರು ಆಯಿಲಿ ಸ್ಕಿನ್ ಅಥವಾ ಸೆನ್ಸಿಟಿವ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೊ ನಿಮ್ಗೆ ಯಾವ್ದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಆ ಫ್ರೇಗ್ರೆನ್ಸ್ ಇಂದ ಆಲ್ರೆಡಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೂ ಕೂಡ ಇನ್ ಫ್ಯೂಚರ್ ಅಲ್ಲಿ ಬರೋದಂತೂ ಪಕ್ಕಾ ಅಂತಾನೆ ಹೇಳ್ಬೋದು. ಸೊ ಸುಮ್ಮನೆ ಯಾಕೆ ನೀವು ಅಲರ್ಜಿನ ತಗೊಂತೀರಾ ನಿಮ್ಮ ಸ್ಕಿನ್ ಗೆ, ಸೊ ಅಲರ್ಜಿ ಕಂಟೆಂಟ್ ಗಳು ತುಂಬಾನೇ ಜಾಸ್ತಿ ಆಗ್ಬಿಡತ್ತೆ. ಸೊ ಏನಾದ್ರು ನೀವು ಫ್ರೇಗ್ರೆನ್ಸ್ ಇರುವಂತ ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಡೌಟ್ ಬರ್ಬೋದು, ಮ್ಯಾಮ್ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಬೇಬಿ ಪ್ರಾಡಕ್ಟ್ಸ್ ಗಳನ್ನ ನಾವು ಯೂಸ್ ಮಾಡಬಹುದಾ ಅಂತ ಹೇಳಿ. ಇಲ್ಲ, ಡರ್ಮಟಾಲಜಿ ಟೆಸ್ಟೆಡ್ ಆಗಲಿ, ಕಾಸ್ಮೆಟಿಕ್ ಆಗಲಿ, ಅಥವಾ ಆಯುರ್ವೇದಿಕ್ ಆಗಲಿ, ಅಥವಾ ಯಾವುದೇ ಟೈಪ್ ಆದ್ರೂ ಕೂಡ ನೀವು ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಅಡಲ್ಟ್ಸ್ ಗಳು ಯೂಸ್ ಮಾಡೋ ಹಾಗಿಲ್ಲ. ಸರಿನಾ? ಸೊ ಅವ್ರ ಸ್ಕಿನ್ ಬ್ಯಾರಿಯರೇ ಬೇರೆ ತರ ಇರುತ್ತೆ, ನಮ್ ಸ್ಕಿನ್ ಬ್ಯಾರಿಯರೇ ಬೇರೆ ತರ ಇರುತ್ತೆ. ಅವ್ರು ಇನ್ನು ಫಾರ್ಮ್ಡ್ ಆಗಿರಲ್ಲ, ನಮ್ದು ಆಲ್ರೆಡಿ ಫಾರ್ಮ್ಡ್ ಆಗಿರತ್ತೆ, ಡೆವಲಪ್ಡ್ ಆಗಿರತ್ತೆ. ಓಕೆನಾ? ಅಂಡ್ ಆಲ್ಸೋ ನೀವು
ಅಂಡ್ ಆಲ್ಸೋ ನೀವು ಗಮನಿಸಿರ್ಬೋದು ಬೇಬಿ ಸ್ಕಿನ್ಗೆ ಅಂದ್ರೆ ಬೇಬಿಗಳು ಜಾಸ್ತಿ ಸ್ವೆಟಿಂಗ್ ಆಗೋದಿಲ್ಲ ಅಲ್ವಾ. ಸೊ ಬಟ್ ಅಡಲ್ಟ್ಸ್ ಗಳದ್ದು ಸ್ಕಿನ್ ಅಲ್ಲಿ ಬೇಗನೆ ಸ್ವೆಟಿಂಗ್ ಎಲ್ಲ ಆಗ್ತಿರ್ತೀರಾ. ಮತ್ತೆ ಆಲ್ಸೋ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಸನ್ ಎಕ್ಸ್ಪೋಸರ್ ಬೇಗನೆ ಆಗುತ್ತೆ ಅಂತಾನೆ ಹೇಳ್ಬೋದು ಕಂಪೇರ್ ಮಾಡಿದ್ರೆ ಬೇಬಿ ಸ್ಕಿನ್ಗೂ ಕೂಡ ಆಗತ್ತೆ, ಬಟ್ ತುಂಬಾ ಏನಾಗಲ್ಲ. ಈಗ ಪಿಗ್ಮೆಂಟೇಷನ್ ಆಗೋದು, ಟಾರ್ನ್ ಆಗೋದು, ಸೊ ಅದೆಲ್ಲ ಎಲ್ಲರೂ ನೋಡಿದೀರಾ ಬೇಬಿ ಸ್ಕಿನ್ಗೆ. ಸೊ ಇಲ್ಲ ಅಲ್ವಾ. ಸೊ ಅವ್ರಿಗೇನು ಸ್ವೆಟಿಂಗ್ ಏನು ಕೂಡ ಆಗೋದಿಲ್ಲ. ಅಂಡ್ ಆಲ್ಸೋ ಸನ್ ಎಕ್ಸ್ಪೋಸರ್ ಅಂತೂ ಬೇಗ ಆಗೋದೇ ಇಲ್ಲ. ಸೊ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರ ಸ್ಕಿನ್ ಬ್ಯಾರಿಯರ್ಸ್ ಅಷ್ಟು ಡೆವಲಪ್ಡ್ ಆಗೇ ಇರೋದಿಲ್ಲ. ಸೊ ಆಲ್ರೆಡಿ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಬ್ರಾಂಡ್ ಅವರೇ. ಸೊ ದಿಸ್ ಇಸ್ ಓನ್ಲಿ ಫಾರ್ ಬೇಬೀಸ್ ಅಂತ, ಬೇಬೀಸ್ ಅಥವಾ ಬೇಬಿ ಸ್ಕಿನ್ ಅಂತ ಹೇಳೋದು ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅದನ್ನೇ ಈಗ ಯಾರೋ ಹೇಳಿದಾರೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಇನ್ನೂ ಆಯಿಲ್ನೆಸ್ ತುಂಬಾ ಜಾಸ್ತಿ ಆಗುತ್ತೆ. ಆಯಿಲ್ನೆಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮೊಡವೆಗಳಂತೂ ಪಕ್ಕ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಫ್ರೇಗ್ರೆನ್ಸ್ ಕೂಡ ಇರೋದ್ರಿಂದ ಸೊ ಅಲರ್ಜಿಕ್ ರಿಯಾಕ್ಷನ್ ಅಂತೂ ಸ್ಕಿನ್ಗೆ ಬೇಗನೆ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಸಪೋಸ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅಥವಾ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡ್ಲಿಕ್ಕೆ ಹೇಳಿ ಫ್ರೆಂಡ್ಸ್, ಓಕೆನಾ. ಸೊ ಸುಮ್ಮನೆ ಸೇಫ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಅದು ಪರ್ಟಿಕ್ಯುಲರ್ ಆಗಿ ಬೇಬಿ ಸ್ಕಿನ್ಗೆ ಅಂತಾನೆ ಹೇಳಿ ನೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅಂಡ್ ಆಲ್ಸೋ ಅಡಲ್ಟ್ಸ್ ಅಂತಾನೆ ಸಪರೇಟ್ ಆಗಿ ಡರ್ಮಟಾಲಜಿ ಟೆಸ್ಟ್ ಆಗಿರುವಂತಹ ಪ್ರಾಡಕ್ಟ್ಸ್ ಗಳು ತುಂಬಾನೇ ಮಾರ್ಕೆಟ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಆಲ್ರೆಡಿ ನಾನು ನಿಮ್ಮ ಸ್ಕಿನ್ ಟೈಪ್ ಅದು ಸೂಟಬಲ್ ಇರುತ್ತೆ, ಅದು ಸ್ಕಿನ್ ಕೇರ್ ರೂಟೀನ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಗಳಾಗಿರ್ಬೋದು. ಸೊ ಆಲ್ರೆಡಿ ವಿಡಿಯೋನು ಕೂಡ ಮಾಡಿದೀನಿ. ಸೊ ನಿಮಗೆ ಆ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಬೇಕು ಅಥವಾ ಆ ಪ್ರಾಡಕ್ಟ್ಸ್ ಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಸೊ ನನ್ನ ಚಾನಲ್ ನ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಸ್ಕಿನ್ ಕೇರ್ ರೂಟೀನ್ ವಿಡಿಯೋನ. ಸೊ ಯಾವ್ದು ಮಾಯಶ್ಚರೈಸರ್ ಬೆಸ್ಟ್, ಫೇಸ್ ವಾಶ್ ಯಾವ್ದು, ಸನ್ಸ್ಕ್ರೀನ್ ಯಾವ್ದು, ಸೀರಮ್ ಯಾವ್ದು, ಸೊ ಹೇಗೆ ರೂಟೀನ್ ಫಾಲೋ ಮಾಡಬೇಕು, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಸೊ ಅದನ್ನ ನೋಡ್ಬಿಟ್ಟು ಆ ಪ್ರಾಡಕ್ಟ್ಸ್ ಗಳನ್ನ ಬೇಕಿದ್ರೆ ನೀವು ಯೂಸ್ ಮಾಡಬಹುದು ಅಥವಾ ನೀವು ಡರ್ಮಟಾಲಜಿಸ್ಟ್ ಗಳನ್ನೇ ನೀವು ಕನ್ಸಲ್ಟ್ ಮಾಡಿ. ಸೊ ಸ್ಕಿನ್ ಡಾಕ್ಟರ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಎಲ್ಲದೂ ಕೂಡ ನೀಟಾಗಿ ಎಕ್ಸಾಮಿನ್ ಮಾಡ್ತಾರೆ. ಸೊ ನಿಮ್ ಸ್ಕಿನ್ ಟೈಪ್ ಗೆ ಸೂಟ್ ಇರುತ್ತೆ. ಸೊ ಆ ಒಂದು ಪ್ರಾಡಕ್ಟ್ಸ್ ಗಳನ್ನ ನಿಮ್ಗೆ ತೋರಿಸ್ತಾರೆ, ಅಂದ್ರೆ ಆ ಒಂದು ಪ್ರಾಡಕ್ಟ್ಸ್ ಗಳನ್ನ ನಿಮ್ಗೆ ಕೊಡ್ತಾರೆ. ಸೊ ನೀವು ಅದನ್ನ ಯೂಸ್ ಮಾಡಿ. ಸೊ ಅದನ್ನ ಬಿಟ್ಟು ನೀವು ಬೇಬಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸರಿನಾ. ಸೊ ನಿಮ್ ಡಾಕ್ಟರ್ ಹತ್ರ ಕೇಳಿದ್ರು ಕೂಡ ಸೇಮ್ ರೀಸನ್ ಹೇಳ್ತಾರೆ. ಅಂಡ್ ಆಲ್ಸೋ ನಾನು ಹೇಳಿದ್ದು ಸೊ ಸೇಮ್ ರೀಸನ್ ಹೇಳ್ತಾರೆ. ಸೊ ಹಾಗಾಗಿ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಆಲ್ಸೋ ನಾವು ಯೂಸ್ ಮಾಡ್ತಿದೀವಿ, ನಮಗೆ ಏನು ಪ್ರಾಬ್ಲಮ್ಸ್ ಬಂದಿಲ್ಲ ಅಂತ ಏನಾದ್ರು ಇದೀರಾ ಅಂತ ಹೇಳಿದ್ರೆ ಮೇ ಬಿ ನಿಮ್ದು ನಾರ್ಮಲ್ ಸ್ಕಿನ್ ಕೂಡ ಆಗಿರ್ಬೋದು ಅಥವಾ ಇನ್ ಫ್ಯೂಚರ್ ಅಲ್ಲಿ ಬರೋ ಚಾನ್ಸಸ್ ಕೂಡ ಇರ್ಬೋದು. ಬಟ್ ಆಲ್ರೆಡಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಓಕೆನಾ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಈ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.